ಸೇವಾ ಭದ್ರತೆ ಒದಗಿಸಲು ಆಗ್ರಹಿಸಿ ಏಪ್ರಿಲ್ 15 ರಂದು ಒಂದು ದಿನದ ಮುಷ್ಕರ. ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಏಪ್ರಿಲ್ 15 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಸೇವಾ ಭದ್ರತೆ ಒದಗಿಸಲು ಆಗ್ರಹಿಸಿ ಒಂದು ದಿನದ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಯಶವಂತ ಆರೇರ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. 15ನೇ ತಾರೀಕು ಏಪ್ರಿಲ್ 2026ಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕ್ ಒಳಗೆ ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅತಿಥಿ ಉಪನ್ಯಾಸಕರ ಸಂಘದ ಪರವಾಗಿ ನಾವು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇವತ್ತು 15 ವರ್ಷಗಳಿಂದ ಸರ್ಕಾರ, ಯಾವುದೇ ಸರ್ಕಾರ ಆಗಿರಲಿ, ನಮಗೆ 15 ವರ್ಷಗಳಿಂದ ಕಾಲ್ ಫಾರ್ ಮಾಡೇ ಇರಲಿಲ್ಲ. ಇವತ್ತು ನಾವೆಲ್ಲ ಆ ಕಾಲ್ ಫಾರ್ ಮಾಡೇ ಇಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ 15 ವರ್ಷದಿಂದ ಈ ಒಂದು ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ನಾವು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೇವೆ. ಇವತ್ತು ಸರ್ಕಾರ ಸಡನ್ ಆಗಿ 941 ಪೋಸ್ಟ್ಗಳನ್ನು ಕಾಲ್ ಮಾಡಬೇಕು ಅಂತ ನಿಂತಿದೆ. ನಾವು ಒಟ್ಟಾಗಿ ಇರೋದೇ 1259 ಪೋಸ್ಟ್ಗಳು. ಇವರು 941 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ರೆ ಅತಿಥಿ ಉಪನ್ಯಾಸಕರು ಸಂಪೂರ್ಣವಾಗಿ ಇವತ್ತು ಬೀದಿಗೆ ಬಂದುಬಿಡ್ತಾರೆ. ಸೊ ಆದ ಕಾರಣ ಮೊದಲಿಗೆ ಈ 15 ವರ್ಷಗಳಿಂದ ಕಾಲ್ ಮಾಡದೇ ಇರುವಂಥ ತಪ್ಪು ಸರ್ಕಾರದ್ದಿರೋದ್ರಿಂದ ನಮಗೆ ಮೊದಲು ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ನೀಡಬೇಕು. ಸಮಾನ ವೇತನ ಸಮಾನ ಕೆಲಸ, ಹರಿಯಾಣ ಮಾದರಿಯಲ್ಲಿ ಹರಿಯಾಣದವರು ಆಲ್ರೆಡಿ 2019ರಲ್ಲೇ ಸಮಾನ ವೇತನ ಸಮಾನ ಕೆಲಸ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಕೊಡ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಕರ್ನಾಟಕದ ನಮಗೂ ಕೂಡ 15 ವರ್ಷಗಳಿಂದ ಕಾಲ್ ಆಗದೆ ಇರೋದು ಇವತ್ತು ಕೂಡ ನಮ್ಮನ್ನು ಸಡನ್ ಆಗಿ ಹೊರಗೆ ಹಾಕಿದರೆ ನಾವು ಎಲ್ಲಿಗೆ ಹೋಗಬೇಕು? ಇವ್ರು ಹೇಳ್ತಾರೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಿ. ಮತ್ತು ನಮ್ಮನ್ನು 15 ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಇವತ್ತು ನಮ್ಮನ್ನು ಹೊರಗೆ ಹಾಕಿದರೆ ನಾವೆಲ್ಲ ಏನು ನಿರುದ್ಯೋಗಿಗಳಾಗ್ತೀವ ಅಥವಾ ನಮಗೇನಾದರೂ ಇವರು ಸರ್ಕಾರ ಏನಾದರೂ ಲಭಿಸ್ಕೊಡ್ತದಾ ಇಲ್ಲಿಗೆ? ಸೊ ಅದಕ್ಕೋಸ್ಕರ ನಮಗೆ ಸಮಾನ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು, ಹರಿಯಾಣ ಮಾದರಿಯಲ್ಲಿ ಸೇವಾ ಭದ್ರತೆ ಸಿಗಬೇಕು, ಮತ್ತು ನಾವೇನಿದ್ದೀವಿ 12 ತಿಂಗಳು ವೇತನವನ್ನು ಕೊಡಬೇಕು. ಮೊದಲಿಗೆ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಕೊಟ್ಟು ನಮಗೆ ಒಂದು ಭದ್ರತೆಯನ್ನು ಕಲ್ಪಿಸಿ, ತದನಂತರದಲ್ಲಿ ಸರ್ಕಾರ ಯಾವುದೇ ರೀತಿಯ ಕಾಲ್ ಫಾರ್ಮ್ಗೆ ಹೋದರೆ ನಮ್ಮದು ಯಾವುದೇ ರೀತಿಯ ಅಭ್ಯಂತರವಿಲ್ಲ. ಈ ಎಲ್ಲ ಬೇಡಿಕೆಗಳನ್ನು ಹೊತ್ತು ನಾವು 15ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 1599 ಟೋಟಲ್ ಅತಿಥಿ ಉಪನ್ಯಾಸಕರಿದ್ದಾರೆ ಆಲ್ ಓವರ್ ಕರ್ನಾಟಕ. ಸೊ ಎಲ್ಲರೂ ಬಂದು ಒಂದು ನಮ್ಮ ಈ ಬೇಡಿಕೆಗಳನ್ನು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಬಂದು ಎಲ್ಲ ಬೇಡಿಕೆಗಳನ್ನು ಕೇಳ್ತಿದ್ದೀವಿ. ಸರ್, ಗದಗ ಜಿಲ್ಲೆಯೊಳಗೆ ಒಟ್ಟು 3 ಕಾಲೇಜಸ್ ಬರ್ತವೆ ಸರ್, ಗಜೇಂದ್ರಗಡ, ಹೊಳ್ಯಾಲೂರು ಮತ್ತು ಗದಗ. ಸೊ ಇಲ್ಲಿಂದ ಸರಿಸುಮಾರು ಒಂದು 50ರಿಂದ 70 ಜನ ಅತಿಥಿ ಉಪನ್ಯಾಸಕರು ಹೋಗ್ತಾ ಇದ್ದೀವಿ ಸರ್. 50ರಿಂದ 60 ಜನ ಉಪನ್ಯಾಸಕರು. ನಮ್ಮ ಸ್ಟ್ರೆಂತ್ ಆಲ್ ಓವರ್ ಕರ್ನಾಟಕ ಇರೋದೇ 1599 ಸರ್. 941 ಭರ್ತಿ ಮಾಡಬೇಕು ಅಂತಿದ್ದಾರೆ ಸರ್ ಅವರು. ಸೊ ಅಂದರೆ ಈಗ ಇದರಿಂದ ನಮಗೆ FDಯಿಂದ ಅನುಮೋದನೆ ಸಿಕ್ಕಿದೆ. ಸಮೀಪರಲ್ಲೇ ಈ ಒಳ ಮೀಸಲಾತಿ ಇರೋ ಸಂಬಂಧ ತಡೆದಿದ್ದಾರೆ ಅಷ್ಟೇ. ಈ ಒಳ ಮೀಸಲಾತಿ ಇರಲಿಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ನೋಟಿಫಿಕೇಶನ್ ಬರ್ತಾ ಇತ್ತು ಸರ್. ಅದಕ್ಕೋಸ್ಕರ ನಾವೀಗ ಅದನ್ನು ಒಂದು ಸ್ಟ್ರೈಕ್ ರೀತಿ ಹಮ್ಮಿಕೊಂಡು ನಮಗೇನಾದರೂ ಮೊದಲಿಗೆ ಸೇವಾ ಭದ್ರತೆಯನ್ನು ಕೊಟ್ಟು ತದನಂತರದಲ್ಲಿ ನಾವು ಕಾಲ್ ಮಾಡಬೇಕು ಅಂತೇಳಿ ನಮ್ಮದು ಒಂದು ಬೇಡಿಕೆ ಇದೆ. 2 ಪೋಸ್ಟನ್ನು ಕಾಲ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿ ಅಂತ ನನಗೂ ಕೂಡ ತಿಳಿತಾ ಇಲ್ಲ. ಸೊ 1100 ಪೋಸ್ಟ್ಗೆ 950 ಪೋಸ್ಟಲ್ಲಿ, 9000 ಪೋಸ್ಟ್ಗೆ 800 ಪೋಸ್ಟಲ್ಲಿ. ಸೊ ಅದಕ್ಕೆ ನಾವು ಕೂಡ ಒಂದು ಸ್ಟ್ರೈಕ್ ಮಾಡಿ ನಮ್ಮ ಒಂದು ಅಳಲನ್ನು ತೋಡ್ಕೋಬೇಕು ಅಂತ ತೀರ್ಮಾನ ಮಾಡಿ ಅತಿಥಿ ಶಿಕ್ಷಕರ ಉಪನ್ಯಾಸಕರ ಕಾಯಂಗೊಳಿಸುವ ಬಗ್ಗೆ ಸೂಕ್ತ ಸೂಚನೆ ಅಂತ ಇದೆ ಸರ್. ಯೋಜನೆ ಮಾಡ್ತೀವಿ ಅಂಥೇಳಿ ಪ್ರಣಾಳಿಕೆ ಒಳಗೆ ಕೊಟ್ಟಿದ್ದರು ಯಾರು, ನಮ್ಮ ಕಾಂಗ್ರೆಸ್ನವರು. ಆಮೇಲೆ ನಮ್ಮ ಈಗಿರುವಂಥ CM ಸಾಹೇಬರು ಅಪೋಸಿಷನ್ ಲೀಡರ್ ಆಗಿದ್ದಾಗ ಈ BJPಯವ್ರಿಗೆ ಹೇಳ್ತಾರೆ, ನೀವ್ಯಾಕೆ ಅತಿಥಿ ಉಪನ್ಯಾಸಕರನ್ನ ಕಾಯಮಾತಿ ಮಾಡಬಾರ್ದು ಅಂಥೇಳಿ. ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ, ನಮ್ಮನ್ನು ತೆಗೆದು ಹಾಕಬೇಕು ಅಂತ ವಿಚಾರ ಮಾಡೋ ರೀತಿಯಲ್ಲೇ ಇವತ್ತು ಅದು ಕೆಲಸಗಳು ನಡೀತಾ ಇದೆ. ಇದು ಹಾಗೆ ಕಾಣಿಸ್ತಾ ಇದೆಯಲ್ಲ. ಸಡನ್ ಆಗಿ ನಮಗೆ 941 ಪೋಸ್ಟ್ ಕೊಡಬೇಕು ಅಂದರೆ ನಮ್ಮನ್ನೆಲ್ಲ ಕಿತ್ತು ಹಾಕಬೇಕು ಅನ್ನೋ ವಿಚಾರದಲ್ಲೇ ಅವರು ಇಷ್ಟೊಂದು ಪೋಸ್ಟ್ಗಳನ್ನು ಒಮ್ಮೆಗೆ ತುಂಬುವಂಥ ವಿಚಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಏನಾದರೂ ಮನಸ್ಸು ಮಾಡಿದ್ರೆ ನಮಗೆ ಅವರೇ ಹೇಳಿದಂತೆ ಅವ್ರ ಪ್ರಣಾಳಿಕೆಯೊಳಗೂ ಹೇಳಿದ್ದಾರೆ, ಜೊತೆಗೆ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅವರು ಕೂಡ ಮಾತಾಡಿದ್ದಾರೆ. ವಿಧಾನಸೌಧದಲ್ಲಿ ಕನಿಷ್ಠ ಒಂದು 3-4 ಸತಿ CM ಸಿದ್ದರಾಮಯ್ಯ ಸರೇ ಹೇಳಿದ್ದಾರೆ. ಈಗ ಅವರೇ ಒಂದು ಅಧಿಕಾರ ಸಿಕ್ಕಿದೆ, ನಮ್ಮನ್ನು ಕಾಯಮಾತಿ ಬೇಡ, ಸೇವಾ ಭದ್ರತೆ ಆದರೂ ಮಾಡ್ಬೋದಲ್ಲ. ಸೇವಾ ಭದ್ರತೆಯನ್ನು ನಮ್ಮನ್ನು ಕಡೆಗಣಿಸಿ ಇವತ್ತು ಕಾಲ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಮಗೆ ಇದು ತುಂಬ ಬೇಸರದ ಸಂಗತಿಯಿಂದ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸರ್.